ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ. ಸಂಡೇ ಅರ್ಲಿ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ ಕರಾಟೆ ಡೇ ಸೆಲೆಬ್ರೇಷನ್ ಇದೆ ಮೈಸೂರಿನಲ್ಲಿ. ಸೊ ಕರ್ಣನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಸೆನ್ಸಾರ್ ಹೇಳಿದ್ರು 6:30 ಅಷ್ಟರಲ್ಲೆಲ್ಲ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಮಕ್ಳುಗಳನ್ನ ಕರ್ಕೊಂಡು ಬಂದಿರಬೇಕು ಅಂತ. ಸೊ ಕರ್ಣನ 4 ಗಂಟೆಗೆ ಎದ್ದೊಳಿಸಿ ಅವನ್ನ ರೆಡಿ ಮಾಡಿ ಇವಾಗ 5:35ಗೆ ಮನೆ ಬಿಡ್ತಿದ್ದೀವಿ. ಕಿವಿ ಸರಿಗೆ ಮುಚ್ಕೋ, ಗಾಡಿ ಚಳಿ ಆಯ್ತದೆ. 5:35 ಅಂತೆ. ಕರ್ಣ ಈ ಕಡೆ ನೋಡುವ, ನೋಡ್ತಿದ್ಯಾ? ಮಾರ್ನಿಂಗ್ ವ್ಯೂ ನೋಡಿ ಗೈಸ್. ಅಲ್ಲಿ ಬಂದ್ರ ರಿಟರ್ನ್ ಹೋಗೋದವರು ಬೈಕ್ Okay, ನೀವೆಲ್ಲರೂ ಹಾಯ್ ಹೇಳಬೇಕು. Are you ready for this? Let me test the energy enough before we start. Okay, are we ready? Okay, hello Mysuru. Together, if I say hello, you have to say hi by lifting. ನಾವು 6:15 ಅಷ್ಟರಲ್ಲೆಲ್ಲ ಅಲ್ಲಿ ರೀಚ್ ಆದ್ವಿ. ಇನ್ನೂ 1/4 ಗಂಟೆ ಟೈಮ್ ಇತ್ತಲ್ಲ. ಸೊ ಮತ್ತೆ ತಿಂಡಿನ ಕರ್ಣಂಗೆ ಅಲ್ಲೇ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಪ್ರೋಗ್ರಾಮ್ ಮುಗ್ದವ್ರು ತಿಂಡಿ ಕೊಡೋದು ಟೈಮ್ ಆಗಬಹುದು ಅಂತ ಹೇಳ್ಬಿಟ್ಟು ಅಶ್ವಾದ್ರೆ ಅವನಿಗೆ ಅಂತ ಅಂದ್ಕೊಂಡು ತಿಂಡಿ ಮಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಕರ್ಣ ದೂರ ಇರೋ. ಆಯೋಜನೆ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲ ನಾಗರಿಕರು ಕೂಡ ಅಲ್ಲಿ ಇವಾಗ ನಡೀತಾ ಇರೋದು ನಮ್ಮ ರನ್ ಅನ್ನೋ ಕಾಂಪಿಟೇಷನ್ ಅನಿಸುತ್ತೆ. ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನಮಗೆ. ಅಲ್ಲಿ 10 ಕಿಲೋಮೀಟರ್ಸ್ ಏನೋ 40 ಮಿನಿಟ್ಸ್ ಒಳಗಡೆ ರೀಚ್ ಆದರೆ ಅವರಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಗೆ 5 ಕಿಲೋಮೀಟರ್ಸ್ ಎಷ್ಟು ಟೈಮಿಂಗ್ಸ್ ಅಂತ ಗೊತ್ತಿಲ್ಲ. ಆ ಥರ ಏನೋ ಕಾಂಪಿಟೇಷನ್ ನಡೀತಾ ಇತ್ತು. ನಾವು ಆ ಕಡೆ ಜಾಸ್ತಿ ಹೋಗಲಿಲ್ಲ. ನಾವು ಇಲ್ಲಿ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ಅಲ್ಲಿ ಮುಂದೆ ಆಲ್ರೆಡಿ ಲೈನ್ ಮಾಡಿಸ್ತಿದ್ದಾರೆ ಅಂತ. ಸೊ ಅಲ್ಲಿಗೆ ಕರ್ಣನ್ ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮುಂದೆ ಜನ ತಕಾಯ್ತು. ಪಾಪ ಎದ್ರುಕೋಬೇಡ, ಇಲ್ಲಿ ಲೈನಲ್ಲಿ ಜಾಯ್ನ್ ಆಗು. ಇಲ್ಲಿ ಇವ್ನು ನೋಡಿ, ಇಲ್ಲಿ ಇವ್ನು ನಿನ್ ಜೊತೆ ಅವನೇ ಜಾಯ್ನ್ ಆಗೊಳಗೆ. ಲೈನಲ್ಲಿ ಹೋಗ್ಬೇಕಾಯ್ತಾ? ಅಯ್ಯೋ ಬಾಯ್. ನಾವು ಹಿಂದೆ ಬರ್ತೀವಿ, ನಾವು ಹಿಂಗೆ ಬರ್ತೀವಿ. ನಡೀರಿ ಸೆನ್ಸಾಯ್ ಜೊತೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ರೋಡಿಂದ ನೆಕ್ಸ್ಟು ಚಾಮುಂಡಿ ವಿಹಾರ ಸ್ಟೇಡಿಯಂವರೆಗೂ ಪಥಸಂಚಲನ ಇತ್ತು. ಮಕ್ಕಳು ಅಲ್ಲಿವರೆಗೂ ನಡ್ಕೊಂಡು ಹೋಗೋದಿತ್ತು. ಸೊ ಅವ್ರ ಸೆನ್ಸಾಯ್ ಹೇಳಿದ್ರು ನಡ್ಕೊಂಡು ಬರೋದಕ್ಕಾಗಲ್ಲ, ನೀವು ಕರ್ಣನ ಇಲ್ಲೇ ಬಿಟ್ಟು ಬೈಕಲ್ಲಿ ಬಂದುಬಿಡ್ರಿ ಅಲ್ಲಿಗೆ ಸ್ಟ್ರೇಟು ಅಂತ. ಬಟ್ ಅಕಸ್ಮಾತ್ ಕರ್ಣ ಏನಾದರೂ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ, ಅಕಸ್ಮಾತ್ ಅವ್ನು ಬೇಜಾರು ಮಾಡಿಕೊಂಡ್ರೆ, ಭಯಪಟ್ರೆ ಅಂತ ಅಂದ್ಕೊಂಡು ನಾವು ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿ ಅವನ ಜೊತೆನೇ ನಡ್ಕೊಂಡು ಹೊರಟ್ವಿ. ನಾವು ಅವನೇ ಚಿಕ್ಕವನು ಅಂತ ಅಂದ್ಕೊಂಡ್ರೆ ಒಂದು 2-3 ಮಕ್ಕಳು ಅವನಿಗಿಂತ ಇನ್ನೂ ತುಂಬ ಚಿಕ್ಕ ಮಕ್ಕಳು ಬಂದಿದ್ರು. 3.5 ವರ್ಷ 4 ವರ್ಷದವರೆಲ್ಲ. ಕರ್ಣನ್ನ ಮುಂದೆ ಕರ್ಕೊಂಡು ಹೊರಟೋದ್ರೆ ಇಲ್ಲೆಲ್ಲ ನಿಂತಿದ್ದಾರೆ. ಫಸ್ಟಿಗೆ ಕರ್ಕೊಂಡು ಹೊರಟೋಗ್ಬಿಟ್ಟವ್ರೆ. ವಿಡಿಯೋ ಕಾಲ್ ಮಾಡ್ತೀನಿ. ಬಾಯ್. ಸ್ಟೇಡಿಯಂ ಚಂದ ನಡ್ಕೊ ಹೋಗೋದೆ. ಕರ್ಣ ಹಾಯ್ ಮಾಡು.
ಇಲ್ಲಿ ಆಲ್ಮೋಸ್ಟ್ ಇಲ್ಲಿ 1000 ಮಕ್ಳುಗಳೇ ಇದ್ದರು. ಸೊ ಅವ್ರನ್ನೆಲ್ಲ ಲೈನಪ್ ಮಾಡಿಸಿ ಮತ್ತು ಪಬ್ಲಿಕ್ಗೂ ತೊಂದರೆ ಆಗಬಾರ್ದು, ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದ್ವು, ಮತ್ತು ಮಕ್ಳುಗಳಿಗೂ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಲೈನಪ್ ಮಾಡಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಅವರಿಗೆ ಪಾಪ ಕಷ್ಟ ಆಗ್ತಾಯಿತ್ತು. ಆದ್ರೂ ಅಲ್ಲಿ ಪಬ್ಲಿಕ್ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಅವ್ರ ಸೆನ್ಸೈಸ್ಗಳು ಕೂಡ ಮಕ್ಳುಗಳಿಗೆ ಕರೆಕ್ಟಾಗಿ ಹೇಗೆ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟೆಲ್ಲ ನೋಡಿಕೊಂಡು ತುಂಬ ಸೇಫ್ಟಿಯಾಗಿ ಕರ್ಕೊಂಡು ಹೋದರು. ಮ್ಯಾರಥಾನ್ ಬಂತು ಈಗಾಗಲೇ. ಅಲ್ಲಿ ನೋಡಿ ಮಕ್ಕಳಿಗೆ ಹೋಗ್ತೀರಾ? ಅಲ್ಲೇ ಅದು ಜೋಟ ನೋಡಿ ಮುಂದೆನು ಅದು ಐತೆಲ್ಲ ಫಾಸ್ಟಾಗಿ. ಕಣ ಮಾಡ್ತಾರ ಹಂಗೆ ಮಾಡೋ. ಏ ಚಿಲ್ಟಾರಿ ನಗಡ್ಕ ನಡಿ ಅಲ್ಲಿ ಅಲ್ಲಿ ಅದ ಅವನು ಸ್ಲೋ. ನಂಗೆ ಹೊಟ್ಟೆ ಇಟ್ಕೊತೈತೆ ಪಾಪ. ಆದರೆ ಫಾಸ್ಟಾಗಿ ಒಂದೇ ಸರಿ ನಡೀತಾ ಇದ್ದೀನಲ್ಲ ಅದಕ್ಕೆ ಮಗ ಅವ್ರು ಹೊಟ್ಟೈತಾರ. ಅಲ್ಲ ನಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತುಬಿಟ್ಟು ಕರ್ಣನ್ ಜೊತೆ ಫುಲ್ ಜೋಶಲ್ಲಿ ನಾನು ಫಾಸ್ಟಾಗಿ ನಡ್ಕೊಂಡು ಹೋದೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಹೊಟ್ಟೆ ಫುಲ್ ಇಟ್ಕೊಂಡ್ಬಿಡ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇವರು ಇಲ್ಲೇ ಕುತ್ಕೋ ಇಲ್ಲ ಅಂತಂದರೆ ಬೈಕ್ ತೊಗೊಂಡು ಬರ್ತೀನಿ, ಗಾಡೀಲೇ ಹೋಗ್ಬಿಡೋಣ ಅಂತಂದರು. ಇಷ್ಟು ದೂರ ನಡ್ಕೊಂಬಂದ್ಬಿಟ್ಟು ಪುನಃ ಗಾಡೀಲಿ ಹೋಗ್ತೀರಾ ಮತ್ತು ಮಗು ಅಕಸ್ಮಾತ್ ಬೇಜಾರು ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಬಂದ್ವಿ. ಅವ್ರು ಮುಂದೆ ಹೋಗ್ಬಿಟ್ಟಿದ್ರು. ಆಮೇಲೆ ಇಲ್ಲಿ ಲೈನ್ ಫಾರ್ಮೇಷನ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಅಷ್ಟರಲ್ಲಿ ನಿಧಾನಕ್ಕೆ ನಡ್ಕೊಂಡು ಫೈನಲಿ ಕರ್ಣ ಇರೋಂಥ ಜಾಗಕ್ಕೆ ನಡ್ಕೊಂಡು ಬಂದ್ವಿ. ಹೊಟ್ಟೆ ಮಕ್ಕ ಯಾಕೆ ನಡ್ಕ
ಪಥಸಂಚಲನ ಶುರುವಾದಾಗ 7 ಗಂಟೆ ಆಗಿತ್ತು. ಸ್ಟೇಡಿಯಂ ಹತ್ರ ರೀಚ್ ಆಗೋಷ್ಟರಲ್ಲಿ 8 ಗಂಟೆ ಆಗಿದೆ. ಆಲ್ಮೋಸ್ಟ್ 1 ಅವರ್ ನಡ್ಕೊಂಡ್ಬಂದಿದ್ದಾರೆ ಮಕ್ಕಳು. ಇವಾಗ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಏನೋ ತೊಗೊಂಡ್ರು ಅವ್ರನ್ನೆಲ್ಲ ಮಕ್ಳುಗಳನ್ನ ನಿಲ್ಲಿಸೋದಕ್ಕೆ. ಇವಾಗ ಮಕ್ಳುಗಳನ್ನೆಲ್ಲ ನಿಲ್ಲಿಸಿ ಬ್ಲ್ಯಾಕ್ ಬೆಲ್ಟ್ಸ್ ಎಲ್ಲ ಬಂದು ಮುಂದೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಮಕ್ಳುಗಳು, ತುಂಬ ಮಕ್ಕಳಿದ್ರು. ಹಾಗೆ ದೂರದಲ್ಲಿ ಕೂತಿದ್ವಿ ನಾವು, ಹಾಗಾಗಿ ಅಷ್ಟೊಂದು ವಿಡಿಯೋಗಳು ಮಾಡ್ಕೊಳಕ್ಕಾಗಲಿಲ್ಲ ಸ್ಟೇಡಿಯಂನಲ್ಲಿ. ಸೆನ್ಸೈ ದೀಪಕ್ ಮತ್ತು ತಂಡ ಬಿಸಿಲು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕು ಅಂತೇಳಿ ಕೋರ್ಕೊತಾ ಇದ್ದೀನಿ. ತಗೊಂಬಾ ಬಾರೋ. ಬೇಗ ಓಪನ್ ಮಾಡಿದ್ದೀನಿ, ಇಟ್ಕೋ. ಕೈ ತೋರಿಸು, ಕೈ ತೋರಿಸು. ಮಣ್ಣಲ್ಲಿ ಆಟಾಡ್ತಾನೆ ಗೈಸ್ ಕುತ್ಕೊಬಿಟ್ಟು. ಅಲ್ಲಿ ಪ್ರೋಗ್ರಾಮ್ ನಡೀತೈತೆ, ಇಲ್ಲಿ ಕುತ್ಕೊಂಬಿಟ್ಟು ಮಣ್ಣಲ್ಲಿ ಆಟಾಡ್ತಾನೆ. ಹಾಂ ಅಲ್ಲಿ ಬೈಲಿ ಈ ಕಡೆ ನಿನ್ನ ಜಾಗದಲ್ಲಿ ಕೂರು. ಮಣ್ಣಲ್ಲಿ ಆಟಾಡಬೇಡ, ಗೊತ್ತಾಯ್ತಾ? ಕರ್ಣ ಇಲ್ಲಿ, ಕರ್ಣ ನನ್ನ ಗಂಡ ಚಿಕ್ಕ ಮಕ್ಳುಗಳೇ ಚೆನ್ನಾಗಿ ಜೋಪಾನ ಮಾಡ್ತಾರೆ. ಮಕ್ಕಳಿಗೆ ಸರ್ಟಿಫಿಕೇಟ್ಸ್ ಎಲ್ಲನೂ ಅಲ್ಲೇ ಕೊಟ್ಟರು. ಇವಾಗ ಅವ್ರ ಸೆನ್ಸೈ ಒಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ರು. ಆ ಗ್ರೂಪ್ ಫೋಟೋ ಎಲ್ಲ ತಗೊಂಡು ತಿಂಡಿ ಅಲ್ಲೇ ಇತ್ತು, ಸೊ ತಿನ್ಕೊಂಡು ಇಲ್ಲೇ ಟಿಫನ್ ಇತ್ತು, ತಿನ್ಕೊಂಡು ಹೊರಟಿದ್ದೀವಿ. ಇಲ್ಲಿಗೆ ಕರ್ಣವ್ರು ನಡ್ಕೊಂಡ್ ಬರ್ತಾ ಇದ್ರು ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆನೆ ನಡ್ಕೊಂಬಂದ್ವಿ. ಕರ್ಣವ್ರ ಜೊತೆನೆ ನಡ್ಕೊಂಬಂದ್ವಿ. ನಮ್ಮ ಬೈಕು ಅಲಿಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೇ ಪಾರ್ಕ್ ಮಾಡಿದ್ದೀವಿ. ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ಬೈಕ್ ತಗೊಂಡು ನೆಕ್ಸ್ಟ್ ಕರ್ಣ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ? ಕರ್ಣ ಮುಂದೆ ನಾವು ಝೂಗೆ ಹೋದ್ವಾ, ಏನಾಯಿತು, ಏನು ಕತೆ ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.